ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರಿದ್ದು, ದೇಶ ವಿದೇಶಗಳಿಂದ ಕರ್ನಾಟಕಕ್ಕೆ ಆಗಮಿಸುವವರಿಗೆ ಕರುನಾಡಿನ ಹೆಬ್ಬಾಗಿಲು ಎಂದರೆ ಅತಿಶಯೋಕ್ತಿಯಾಗಲಾರದು. ಅಂತಾರಾಷ್ಟ್ರೀಯ ಕೆಂಪೇಗೌಡ ವಿಮಾನ ನಿಲ್ದಾಣ ದೇವನಹಳ್ಳಿಯಲ್ಲಿದ್ದು, ಹಲವು ಐತಿಹಾಸಿಕ ಕ್ಷೇತ್ರಗಳು, ಘಟನೆಗಳು ಇತಿಹಾಸದ ಪುಟಗಳನ್ನು ಸೇರಿದ್ದು, ರಾಜಕೀಯೇತರವಾಗಿ ಕರುನಾಡಿನ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ಹಾಗೂ ಪ್ರಭಾವಿ ಕ್ಷೇತ್ರಗಳಲ್ಲೊಂದಾಗಿದೆ. ಜೆಡಿಎಸ್ನಿಂದ ಈ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿರುವವರು ಈ ಭಾಗದ ಜೆಡಿಎಸ್ನ ಪ್ರಚಂಡ ಶಕ್ತಿ, ಯುವಕರ ಕಣ್ಮಣಿ, ಶೋಷಿತರಿಗೆ, ಅಸಹಾಯಕರಿಗೆ ಗಟ್ಟಿ ದನಿಯಾಗಿರುವ ಜನಪ್ರಿಯ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ನಿಸರ್ಗ ನಾರಾಯಣಸ್ವಾಮಿ ಎಂದೇ ಪ್ರಸಿದ್ಧಿ ಪಡೆದಿರುವ LN ನಾರಾಯಣಸ್ವಾಮಿಯವರು. ದೊಡ್ಡಗೌಡರ ಕುಟುಂಬದ ಮನೆ ಮಗನಂತಿರುವ ನಿಸರ್ಗ ನಾರಾಯಣಸ್ವಾಮಿಯವರು ಅಧಿಕಾರವಿದ್ದರೂ ಅಧಿಕಾರವಿಲ್ಲದಿದ್ದರೂ ಕ್ಷೇತ್ರದ ಜನತೆಗೆ ನಿಸರ್ಗ ಹೇಗೆ ಸಕಲ ಜೀವರಾಶಿಗೆ ಉಸಿರಾಡಲು ಗಾಳಿ, ನೀರು, ಬೆಳಕನ್ನು ನೀಡುತ್ತದೆಯೋ ಅದೇ ರೀತಿ ಕಷ್ಟ ಕಾರ್ಪಣ್ಯಗಳಿಗೆ, ದುಃಖ ದುಮ್ಮಾನಗಳಿಗೆ ತಕ್ಷಣ ಸ್ಪಂದಿಸುವ ಮಾತೃ ಹೃದಯವನ್ನು ಹೊಂದಿದ್ದಾರೆ ಎಂದು ಸ್ಥಳೀಯರ ಅಭಿಪ್ರಾಯ. ನಿಸರ್ಗ ನಾರಾಯಣಸ್ವಾಮಿಯವರು ಇದೇ ತರಹ ಮುಂದೆ ಶಾಸಕರಾಗಿ ನಮ್ಮಂತ ಬಡವರಿಗೆ ಎಲ್ಲಾ ಒಳ್ಳೇದ್ ಮಾಡ್ಲಿ, ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಅನುಕೂಲ ಮಾಡ್ಕೊಡ್ಲಿ, ಅವ್ರಿಗೆ ಪುನಃ ಆ ಸೀಟ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಭಗವಂತ ನಂತರ ನಾವು ಕೇಳ್ಕೊತಾ ಇದ್ದೀವಿ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು ಸ್ವಲ್ಪ ಯಾಮಾರಿದ್ದರಿಂದ, ದುಡುಕಿದ್ದರಿಂದ ಇಂದು ಅದರ ಪರಿಣಾಮವನ್ನು ಎದುರಿಸಬೇಕಾಗಿದೆ. ತಪ್ಪು ಮಾಡಿಬಿಟ್ಟೆವು ಎಂದು ಪಶ್ಚಾತ್ತಾಪ ಪಡುವ ಪರಿಸ್ಥಿತಿ ಒದಗಿದೆ ಎಂಬುದು ಸ್ಥಳೀಯರ ಅಭಿಪ್ರಾಯ. ದರ್ಶನನೇ ಇಲ್ಲ, ಗೆದ್ಕೊಂಡು ಹೋಗಿ ದರ್ಶನ ನಾವೇ ಗೆಲ್ಸಿ, ನಾವು ಕಾಂಗ್ರೆಸ್ ಪಾರ್ಟಿನೇ ನಾವೇ ಗೆಲ್ಸಿ ಕಳ್ಸಿದ್ದೀರಿ. ಈ ಕಡೆ ದರ್ಶನ ಇಲ್ಲ, ನಿಮ್ ಕಷ್ಟ ಏನು ಸುಖ ಅನ್ನೋದು ಇನ್ನೂ ₹1 ಕೆಲಸ ಮಾಡಿಲ್ಲ ಅವರು.